ಮತ್ತೆ ಬೀದಿಗಿಳಿದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್. ತಾಲೂಕು ಕಚೇರಿ ಮುಂದೆ ಮುಂದುವರೆದ ಪ್ರೊಟೆಸ್ಟ್. ಪ್ರತಿಭಟನೆಗೆ ಭೂಮಿಪುತ್ರ ಚಂದನ್ಗೌಡ ಸಾಥ್. ಹೀಗೆ ಕೆಲಸ ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡಲು ಕಾರಣವಿದೆ. ತೋಳಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟಿಸುವುದಕ್ಕೂ ರೀಸನ್ ಇದೆ. ಸಾಮಾನ್ಯ ಜನರ ಸಮಸ್ಯೆ ಆಲಿಸಬೇಕಾದ ಇವರು ನ್ಯಾಯ ಬೇಕು ಅಂತ ಬಿಗಿಪಟ್ಟು ಹಿಡಿದು ಕುಳಿತಿರೋದಕ್ಕೂ ಒಂದು ಉದ್ದೇಶ ಇದೆ. ಅದೇ ಬೇಡಿಕೆ ಈಡೇರಿಕೆ. ವೀಕ್ಷಕರೇ, ಈ ಸರ್ಕಾರಗಳು ಏನ್ ಮಾಡ್ತಿವೆ ಗೊತ್ತಾ? ಪ್ರತಿಭಟನೆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಬೇಡಿಕೆ ಈಡೇರಿಸುವುದಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖಾ ಸಚಿವರು ಭರವಸೆ ಕೊಡ್ತಾರೆ. ಪಾಪ, ಭರವಸೆ ಸಿಗ್ತಿಲ್ಲಂತ ಪ್ರತಿಭಟನಾಕಾರರು ತಮ್ಮ ಪಟ್ಟು ಸಡಿಲಿಸಿ ಕೆಲಸಕ್ಕೆ ಹಾಜರಾಗ್ತಾರೆ. ಆದ್ರೆ ಪ್ರತಿಭಟನೆ ಸ್ಥಳಕ್ಕೆ ಬಂದು ಭರವಸೆ ಕೊಟ್ಟು ಹೋದಂತ ಮಹಾನುಭಾವರು ತಾವು ಕೊಟ್ಟ ಭರವಸೆಯನ್ನು ಮರೆತು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಈಗ ಆಗಿರೋದು ಅದೇ ಪರಿಸ್ಥಿತಿ. ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಈ ಹಿಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಸರ್ಕಾರ ಭರವಸೆ ಕೊಟ್ಟು ಇವರನ್ನು ತಣ್ಣಗಾಗಿಸಿತು. ಆದ್ರೆ ಇದೀಗ ಭರವಸೆ ಈಡೇರಿಸಿದ ಹಿನ್ನೆಲೆ ಮತ್ತೆ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತೊಂದು ಸುತ್ತಿನ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ವಿವಿಧ ಸಮಸ್ಯೆಗಳ ಪರಿಹಾರ ಹಾಗೂ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ನಡೆಸುತ್ತಿರುವ ಮುಷ್ಕರ 6ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯಾದ್ಯಂತ ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದರೂ ಸರ್ಕಾರದಿಂದ ಮಾತ್ರ ಇಲ್ಲಿಯವರೆಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಎಚ್ಡಿಕೋಟೆ ತಾಲೂಕು ಕಚೇರಿ ಮುಂದೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಂಡಿದ್ದಾರೆ. ಆದ್ರೆ ಯಾವುದೇ ಅಧಿಕಾರಿಗಳು ಬಂದು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿಲ್ಲ. ಇದರಿಂದ ರೋಸಿ ಹೋಗಿರುವ ಇವರು ಇದೀಗ ಪ್ರತಿಭಟನೆ ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ. ವೀಕ್ಷಕರೇ, ಇವರ ಬೇಡಿಕೆಗಳು ಏನು ಅನ್ನೋದನ್ನ ಅವರೇ ಹೇಳ್ತಾರೆ ನೋಡಿ. ಈ ನಮ್ಮ ಮೂಲ ಸಮಸ್ಯೆಗಳಾದಂತಹ ನಮ್ಮ ಇಲಾಖೆಯಲ್ಲಿ ಕಳೆದ ಒಂದು 2-3 ವರ್ಷದಿಂದ ರೂಲ್ 6 ಅನ್ನುವಂತಹ ಒಂದು ವರ್ಗಾವಣೆಯನ್ನು ಆದೇಶವನ್ನು ರದ್ದು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಸಹೋದ್ಯೋಗಿ ಮಿತ್ರರು ಅಲ್ಲೂ ಸಹ ನಾವು ಇಲ್ಲೇ ಪ್ರತಿಭಟನೆ ಮಾಡಿದ್ವಿ. ಈ ಪ್ರತಿಭಟನೆಯನ್ನ ಸ್ವರೂಪ ಪ್ರತಿಭಟನೆಗೆ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ನಿಮಗೆ? ಹೌದು, ನಮಗೆ ಎಲ್ಲ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆಗಳ ಕೊಟ್ಟಿದ್ರು ಸರ್. ಹಂತವಾಗಿ ನಾವು ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತ ತಿಳಿಸಿದ್ರು. ಬಟ್ ಯಾವುದೇ ರೀತಿಯಾದಂಥ ಬೇಡಿಕೆಗಳು ಈಡೇರಲಿಲ್ಲ. ಆ ರೀತಿಯಾಗಿ ನಾವು 2ನೇ ಹಂತದ ಮುಷ್ಕರವನ್ನು ಈಗ ನಾವು ಕೈಗೆತ್ತಿಕೊಂಡಿದ್ದೀವಿ. ಇವತ್ತು ರಾಜ್ಯ ಮಟ್ಟದ ಒಂದು ಕಾರ್ಯಕಾರಿಣಿ ಸಭೆ ಇದೆ ಸರ್, ಕಂದಾಯ ಇಲಾಖಾ ನೌಕರರ ಸಂಘದ ಒಟ್ಟಿಗೆ. ಸೊ ಅವರು ಯಾವ ರೀತಿಯಾದಂತಹ ಬೆಳವಣಿಗೆಗಳನ್ನ ಇವತ್ತು ನಮಗೆ ತಿಳಿಸ್ತಾರೆ, ಆ ರೀತಿಯಾದಂತಹ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಿಮಗೆ ಈ ಮುಷ್ಕರಕ್ಕೆ ಸ್ಪಂದಿಸ್ತಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಅದೇ ಉಗ್ರವಾದ ಹೋರಾಟವನ್ನು ನಾವು ಉಗ್ರವಾದ ಹೋರಾಟ ಅಂದ್ರೆ ಯಾವ ರೀತಿ? ಅದೇ ನಮ್ಮ ರಾಜ್ಯ ಸಂಘದ ನಿರ್ಣಯ ಯಾವ ರೀತಿಯಾಗಿ ಅವರು ತಗೊಳ್ತಾರೆ ಆ ರೀತಿಯಾದ ಹೋರಾಟಕ್ಕೆ ನಾವು ಎಲ್ಲರೂ ಬದ್ಧರಾಗಿರ್ತೀವಿ ಅಂತ ನಾನು ತಿಳಿಸ್ತೇನೆ. ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಹಾಗೂ ವಿವಿಧ ತಾಲೂಕು ಘಟಕದ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಸಾಥ್ ನೀಡಿದರು. ಪ್ರತಿಭಟನಾ ನಿರತ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳು, ಅವರ ಸಮಸ್ಯೆಗಳನ್ನು ಭೂಮಿಪುತ್ರ ಚಂದನ್ಗೌಡ ಆಲಿಸಿದರು. ಕಂದಾಯ ಇಲಾಖೆ ಪ್ರಾಮುಖ್ಯ ಮಾತೃ ಇಲಾಖೆ ಅಂತ ನಮ್ಮ ಸೇವೆಗಳು ಸಾರ್ವಜನಿಕರಿಗೆ ಅಗಾಧವಾದ ದೈನಂದಿನ ಸೇವೆಗಳು ಏನಾಗಿದೆ ಅಂತ ಹೇಳಿದ್ರೆ ಈಗ ಕೆಲಸಗಳನ್ನ ತ್ವರಿತವಾಗಿ ಮಾಡ್ಕೊಂಡು ಮೊಬೈಲ್ ಯಾವುದೇ ರೀತಿಯಾದಂತ ಸರ್ಕಾರದಿಂದ ನಮ್ಗೆ ಯಾವುದೇ ರೀತಿಯಾದ ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು 2 ದಿನದಲ್ಲಿ ಆಗುವಂತ ಕೆಲಸ 3 ದಿನದಲ್ಲಿ ಆಗುತ್ತೆ. 2 ನಿಮಿಷ ಮಾಡ್ತೀವಿ. ಏನಾಗುತ್ತೆ ಅಂದ್ರೆ ತಪ್ಪುಗಳಾದಂತ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಅಲ್ಲಿ ಕೂತು ಡಿಸೈನ್ ಮಾಡ್ತಾರೆ ಸರ್. ನಾವು ಇಲ್ಲಿ ಕ್ಷೇತ್ರ ರಾಷ್ಟ್ರೀಯ ಕೆಲಸ ಮಾಡಬೇಕು, ಈಗ ಬಹಳ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ನಮ್ಗೆ ಏನಾಗಿದೆ ಅಂದ್ರೆ ಕಚೇರಿಗಳಿಗೂ ಇಲ್ಲ ಮೂಲ ಅಂತ ಹೇಳಿದ್ರೆ ಕ್ಷೇತ್ರ ಮಟ್ಟದಲ್ಲಿ ಮಹಿಳಾ ಸಹೋದ್ಯೋಗಿಗಳು ಕೆಲಸ ಮಾಡಬೇಕಂತ ಬಹಳ ಕಷ್ಟ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಅವರು ತುಂಬಾ ಹಲವಾರು ಸಮಸ್ಯೆಗಳನ್ನ ಎದುರಿಸಿದ್ರೆ ಆ ಸಮಸ್ಯೆಗಳನ್ನ ಹೇಳಕ್ಕಾಗಲ್ಲ. ನಿಜವಾಗ್ಲೂ ಶೋಷಣೀಯ ಸಮಸ್ಯೆಗಳನ್ನ. ಇದರಲ್ಲಿ ಪ್ರಮುಖವಾದ 2 ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಪ್ರತಿಭಟನಾ ನಿರತ ಸರ್ಕಾರಿ ನೌಕರಿ ಮಹಿಳೆಯೊಬ್ಬರು ಹೇಳಿದ ಸಮಸ್ಯೆ ಕೇಳಿ ಚಂದನ್ಗೌಡ ಅವರೇ ಒಂದು ಕ್ಷಣ ಆಶ್ಚರ್ಯಚಕಿತರಾದರು. ಯಾರೋ 4-5 ಜನ ಮಾತ್ರ ಇಲ್ಲ, ನಾವು 40% ಇದ್ದೀವಿ ಸರ್. ಇವಾಗ ಎಲ್ಲರಿಗೂ ಇದೇ ಪರಿಸ್ಥಿತಿ ಇದೆ. ನಮ್ದು ಒಂದು ಆಫೀಸಿಗೆ ಬಂದ್ರಪ್ಪ ಅಂತ ಕಾಲ್ ಮಾಡಕ್ಕೆ ಎಲ್ಲೋ ಒಂದು ಆಫೀಸ್ ಇದೆ ಸರ್. ಮರದ ಕೆಳಗಡೆ ಕೂತ್ಕೊಂಡು ಇಲ್ಲ ಯಾರ್ದೋ
ದಿನನಿತ್ಯ ಸಾರ್ವಜನಿಕರ ಸಮಸ್ಯೆ ಆಲಿಸಿ ಬಗೆಹರಿಸುವ ಇವರಿಗೆ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಕಲ್ಪಿಸಿಲ್ಲ ಅಂದ್ರೆ ಏನು ಹೇಳೋದು? ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಾಗೂ ಸರ್ಕಾರದ ಗಮನಕ್ಕೆ ತರುವುದಾಗಿ ಭೂಮಿಪುತ್ರ ಚಂದನಗೌಡ ಭರವಸೆ ನೀಡಿದರು. ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ, ದಯಮಾಡಿ ಕೂಡಲೇ ಕಂದಾಯ ಇಲಾಖೆಯ ಪ್ರಮುಖ ಅಧಿಕಾರಿಗಳು, ಮಂತ್ರಿಗಳು, ಹಾಗೆ ನಮ್ಮ ಮೈಸೂರಿನವರೇ ಆದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಕೂಡ ಕೂಡಲೇ ಇವರ ಸಮಸ್ಯೆಗಳನ್ನು ಖುದ್ದಾಗಿ ತಾವೇ ಆಲಿಸಿ, ಏಕೆಂದರೆ ಇವರಿಂದನೇ ಮಾತ್ರ ನೀವು ಸಮಾಜವನ್ನು ತಿದ್ದಿ ತೀಡಿ ಸುಧಾರಣೆಗೆ ಮುಂಚೂಣಿ ಸ್ಥಾನಕ್ಕೆ ತರಲಿಕ್ಕೆ ಸಾಧ್ಯ. ಈ ಸತ್ಯ ತಮಗೆ ಗೊತ್ತಿದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ಕೂಡಲೇ ಈ ನೊಂದ ಏನು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ನೋವಿದೆ, ಆ ನೋವನ್ನು ಕೂಡಲೇ ನೀವು ಕರೆಸಿ ಅವ್ರ ಜೊತೆ ಮಾತುಕತೆ ನಡೆಸಿ, ಖಂಡಿತ ಅವರು ಬೇರೆ ಯಾವುದು ಬೇಡಿಕೆಯನ್ನು ಕೇಳ್ತಾ ಇಲ್ಲ, ಫಂಡಮೆಂಟಲ್ ಬೇಸಿಕ್ ಆಫ್ ನೀಡ್ಸನ್ನು ಕೇಳ್ತಿದ್ದಾರೆ. ಬಹುಶಃ ಹಾಗಾಗಿ ಇವತ್ತು ನಿಜಕ್ಕೂ ನೋವಿನ ಸಂಗತಿಯನ್ನು ನಾನು ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀನಿ. ನಮ್ಮ ಹೆಣ್ಮಕ್ಳೇನಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಹೆಣ್ಮಕ್ಳೇನು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ನಿಜಕ್ಕೂ ಅವ್ರ ನೋವನ್ನು ಈ ಸಮಾಜ ಒಪ್ಪಲಿಕ್ಕಿಲ್ಲ. ಹಾಗಾಗಿ ಇವತ್ತೇನು ಪ್ರಧಾನಮಂತ್ರಿಯವರು ಕಂಡಂಥ ಕನಸು ಡಿಜಿಟಲ್ ಇಂಡಿಯಾದಲ್ಲಿ ನಾವಿದ್ದೇವೆ. ಹಾಗಾಗಿ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಕಚೇರಿಗಳಾಗ್ಬೋದು, ಅವರಿಗೆ ಅಗತ್ಯವಾದಂಥ ಹೆಣ್ಣು ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಹಾಗೆ ಅವರು ಪರ್ಸ್ನಲ್ ಮೊಬೈಲಲ್ಲಿ ಡೇಟಾವನ್ನು ನೀವು ಮಾಡಿಸೋದು ಖಂಡಿತ ಖಂಡನೀಯ ಇದು. ಹಾಗಾಗಿ ಆದಷ್ಟು ಕೂಡಲೇ ಸರ್ಕಾರದ ವತಿಯಿಂದಲೇ ನೇರವಾಗಿ ಗ್ರಾಮಾಧಿಕಾರಿಗಳಿಗೆ ಏನಿವತ್ತು ರಾಜ್ಯದ ವ್ಯಾಪ್ತಿಯಲ್ಲಿ 10,000 ಜನ ಕಾರ್ಯನಿರ್ವಹಿಸ್ತಿದ್ದಾರೆ, ಅವರಿಗೆ ನೀವು ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಸರ್ಕಾರದ ವತಿಯಿಂದ ಕಂದಾಯ ಇಲಾಖೆಯಿಂದ ಲ್ಯಾಪ್ಟಾಪ್ಸ್ ಆಗ್ಬೋದು, ಮೊಬೈಲ್ಗಳನ್ನು ಕೊಡೋದ್ರ ಮುಖಾಂತರ ಏನು ಸಮಾಜ ಮತ್ತು ಸರ್ಕಾರ ಇವತ್ತು ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು, ಅವ್ರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ತಾವು ಆದಷ್ಟು ಬೇಗ ಫುಲ್ಫಿಲ್ ಮಾಡಬೇಕು. ಏಕೆಂದರೆ ಕಂದಾಯ ಇಲಾಖೆಗೆ ಬೇರು, ಆ ತಾಯಿ ಬೇರು ಅಂದರೆ ಗ್ರಾಮ ಲೆಕ್ಕಾಧಿಕಾರಿ. ಅವರ ಕೂಗನ್ನು ನೀವು ಆದಷ್ಟು ಬೇಗ ನಿವಾರಣೆ ಮಾಡಬೇಕು ಅಂತೇಳಿ ವಿಶೇಷವಾಗಿ ನಾನು ಕೂಡ ರೈತ ಕಲ್ಯಾಣ ಸಂಘದಿಂದ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ವೀಕ್ಷಕರೇ, ಗ್ರಾಮ ಆಡಳಿತ ಮಹಿಳಾ ಅಧಿಕಾರಿಗಳು ಏನ್ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಅಂತ ಅವರನ್ನ ಕೇಳೋಣ ಬನ್ನಿ. ಮಹಿಳೆ ಸಮಸ್ಯೆಗಳು ಮಾತ್ರ ನಾನು ಹೇಳ್ತೀನಿ. ಈಗ ಬೆಳಗ್ಗೆ 9 ಗಂಟೆ 10 ಗಂಟೆಗೆ ನಾವು ಇಲ್ಲಿಂದ ನಮ್ಮ ಕೇಂದ್ರ ಸ್ಥಾನ ಹಂಗಂದ್ರೆ ನಾವು ಯಾವ್ಯಾವ ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿಗೆ ಹೋದರೆ ನಾವಿನ್ನು ಬರೋದೇ ನಾವು ಸಂಜೆ 6 ಗಂಟೆ ಆಗುತ್ತೆ. ಅಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ, ಯಾವುದೇ ಒಂದು ಕಟ್ಟಡಗಳಿಲ್ಲ, ಅಲ್ಲಿ ಶೌಚಾಲಯಗಳಿಲ್ಲ. ಈಗ ನಾವೇ ತಿಂದಂಗೆ ತಿನ್ನ ನಮಗಾಗೋ ಸಮಸ್ಯೆಗಳನ್ನ ನಾವೆಲ್ಲರೂ ಗೊತ್ತಿರೋ ಸಮಸ್ಯೆಗಳು. ಯಾಕೆ ಅಂತಂದರೆ ಆವಾಗ ನಾವು ಎಲ್ಲಿ ಹೇಗಪ್ಪ ಯಾರ ಮನೆಗೆ ಹೋಗೋದು, ಅಲ್ಲಿ ಯಾವುದೇ ರೈತರ ಬಾಂಧವರ ಮನೆಗಳಿಗೆ ನಾವು ಹೋಗೋದಕ್ಕಾಗೋದಿಲ್ಲ, ಅಥವಾ ಅಲ್ಲಿ ಹೋಗಿ ಮಾಡಿದ್ರು ಅದು ಸರಿ ಬರಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಅಲ್ಲಾಗಿರ್ಬೋದು. ಆಮೇಲೆ ಇವಾಗ ಯಾವುದೋ ಒಂದು ಮರದ ಕೆಳಗಡೆ, ಒಂದು ಕಟ್ಟೆ ಕೆಳಗಡೆ ಕುತ್ಕೊಂಡು ನಾವು ಕೆಲಸ ಮಾಡಬೇಕಂದ್ರೆ ನಮ್ಮ ರಕ್ಷಣೆ ಹೇಗೆ? ಅಲ್ಲಿ ಆ ಮನೆಗೆ ಹೋಗ್ತೀವಿ, ಆ ಮನೆ ಹತ್ರ ಕುತ್ಕೊಂಡಿರ್ತೀವಿ. ಇದೊಂದು ಕೆಲಸ ಆಗಬೇಕು ಅಂದರೆ ನಮ್ಮದೇ ಆದ ಕಟ್ಟಡ ಇದ್ದರೆ ಬನ್ನಿ ನಮ್ಮ ಕಟ್ಟಡಕ್ಕೆ ಬನ್ನಿ, ನಮ್ಮ ಆಫೀಸಿಗೆ ನಮ್ಮ ಕಚೇರಿ ಇದೆ ಬನ್ನಿ ಅಂತ ಕರಿಬೋದು. ಈಗ ಅವ್ರು ಹೇಗಾಗಿದೆ ಅಂತಂದರೆ ಅವ್ರು ನಮಗೆ ಫೋನ್ ಮಾಡಿದ್ರೆ ನಾವು ಎಲ್ಲಿದ್ದೀವಿ ಹೇಗೆ ಅವ್ರಿಗೆ ನಾವು ಸಿಗ್ತಾನೂ ಇಲ್ಲ, ಆ ಥರ ಪರಿಸ್ಥಿತಿಗಳಾಗಿದೆ. ನಮ್ಮದೇ ಆದ ಕಟ್ಟಡಗಳಿದ್ದರೆ ಇದು ಯಾವುದೇ ಆದ ಸಮಸ್ಯೆಗಳು. ಈಗ ಎರಡನೇ ಸಮಸ್ಯೆ ಏನು ಅಂದರೆ ಅಂತರ್ಜಿಲ್ಲಾ ವರ್ಗಾವಣೆ ಹೇಗೆ ಅಂತಂದರೆ ಈ ಹಿಂದೆ 5 ವರ್ಷ ನಾವು ಒಂದು ಜಿಲ್ಲೆಗಿದ್ದು ಆಮೇಲೆ ನಾವು ಅಂತರ್ಜಿಲ್ಲೆ ವರ್ಗಾವಣೆ ತೊಗೋಬೋದಾಗಿತ್ತು. ಆದರೆ ಈಗ ಏನಾಗಿದೆ ಅಂದರೆ 3 ವರ್ಷದಿಂದ ಅದನ್ನು ನಿಲ್ಲಿಸಿದ್ದಾರೆ. ಅದರಿಂದ ಏನಾಗ್ತಿದೆ ಅಂದರೆ 8 ವರ್ಷದವರೆಗೂ ನಾವು ಇಲ್ಲೇ ಇದ್ದೀವಿ. ಈಗ ಸರ್ಕಾರ ಹೇಳುತ್ತೆ ನೀವು ಆ ಜಿಲ್ಲೆಗಳಲ್ಲೇ ಮದುವೆ ಆಗ್ಬೋದು ಅಂತ. ಇದು ಸಾಧ್ಯನಾ? ಆ ಜಿಲ್ಲೆಗಳಲ್ಲೇ ನಾವು ನಮ್ಮ ಸಂಸಾರನ ಹುಡುಕೊಳ್ಳೋಕ್ಕೆ ನಮಗೆ ಸಾಧ್ಯನಾ? ಈಗ ಬೇರೆ ಜಿಲ್ಲೆಗಳೊಂದಿಗೆ ನಾವು ಮದುವೆಗಳಾಗಿದ್ದೀವಿ, 8 ವರ್ಷ ಆದರೂ ನಾವು ಇಲ್ಲೇ ಇದ್ದೀವಿ ಸರ್. ನಮ್ಮ ಕುಟುಂಬದ ಜೊತೆ ನಾವಿಲ್ಲ. ಆಯಿತು, ವಾರಕ್ಕೊಂದ್ಸಲಿ ಆದರೂ ಹೋಗ್ತೀವಿ, ಶನಿವಾರ ಭಾನುವಾರ ಅಂದ್ಬಿಟ್ಟು ಇವರು ರ್ಯಾಂಕಿಂಗ್ಗಳು ಕೇಳ್ತಾರೆ. ಇವರ ಈ ಮಾತನ್ನು ಕೇಳಿದ ಮೇಲೆ ಸರ್ಕಾರಕ್ಕೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಅಂತರ್ಜಿಲ್ಲಾ ವರ್ಗಾವಣೆಗೆ ಬ್ರೇಕ್ ಹಾಕಿರೋ ಸರ್ಕಾರ ಈ ಕಚಡ ಸೊಲ್ಯೂಷನ್ ಕೊಟ್ಟಿರೋದಕ್ಕೆ ನಗ್ಬೇಕೋ ಅಳಬೇಕೋ ಗೊತ್ತಾಗುತ್ತಿಲ್ಲ. ಇನ್ನಾದ್ರೂ ಸರ್ಕಾರ ಇವರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿ ಕೊಟ್ಟ ಮಾತು ಉಳಿಸಿಕೊಳ್ಳಬೇಕಾಗಿದೆ. ಈ ಮೂಲಕ ಇವರ ಧರಣಿಯಿಂದ ಸಾರ್ವಜನಿಕರಿಗೆ ಆಗ್ತಿರುವ ಸಮಸ್ಯೆಯನ್ನು ತಪ್ಪಿಸಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಹೀರಳ್ಳಿ, ಇಂಡಿಯಾ ಫಸ್ಟ್ ನ್ಯೂಸ್, ನಿರ್ಭೀತಿಯಿಂದ ನಿಮಗಾಗಿ.